ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಕೇರಳ ಅಸೆಂಬ್ಲಿ ಎಲೆಕ್ಷನ್ ಈಗಾಗಲೇ ನಡೆದು ರಿಸಲ್ಟ್ ಬಂದಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಇದುವರೆಗೂ ಸಾಧ್ಯವಾಗದಂತಹ ಕೆಲವೊಂದು ಸ್ಥಾನಗಳನ್ನು ಅಚ್ಚರಿಯಾಗಿ ಪಡ್ಕೊಂಡು BJP ಕೂಡ ಒಂದರ್ಥದಲ್ಲಿ ಒಳ್ಳೆಯ ಶುಭಾರಂಭವನ್ನೇ ಕೇರಳದಲ್ಲಿ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. 3 ಕ್ಷೇತ್ರಗಳನ್ನ BJP ಈ ಬಾರಿ ಗೆದ್ದುಕೊಂಡಿತ್ತು. ಆದರೆ BJPಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿರುವಂತಹ 2 ಕ್ಷೇತ್ರಗಳು, ಒಂದು ಕಾಸರಗೋಡು, ಇನ್ನೊಂದು ಮಂಜೇಶ್ವರ ಮತ್ತು ಕಾಸರಗೋಡು BJP ಮತ್ತು ಕಾಂಗ್ರೆಸ್ ಅಥವಾ UDF ನಡುವೆ ನೇರಾನೇರಿ ಜಟಾಪಟಿ ಇರುವಂತಹ ಒಂದು ಪ್ರದೇಶ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಸ್ಪೆಷಲಿ ಮಂಜೇಶ್ವರಂ ನಂತರ ಕಾಸರಗೋಡು. ಈ ಬಾರಿ ಕಾಸರಗೋಡು ಕೂಡ ಪೈಪೋಟಿ ನೀಡಿದಂತಹ ಆರಂಭಿಕ ಹಂತದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಂತಹ ಒಂದು ಕ್ಷೇತ್ರ ಅಂತ ಕೂಡ ಹೇಳ್ಬೋದು. ಅಲ್ಲಿ ಅಶ್ವಿನಿ ML ಅವರು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದರು. ಇನ್ನು ಮಂಜೇಶ್ವರವನ್ನು ನಾವು ಗಮನಿಸ್ತಾ ಹೋದರೆ DK ಸುರೇಂದ್ರನ್ ಅವರು ಸತತವಾಗಿ BJP ಪರ ಕ್ಯಾಂಡಿಡೇಟ್ ಆಗ್ತಾ ಇರುವಂತಹ ಅವರ ವ್ಯಕ್ತಿ. ನಮ್ಮ ಪುತ್ತೂರಿಗೆ ಬಂದಿದ್ದರು, ಮಂಗಳೂರಿಗೆ ಬಂದಿದ್ದರು. ಮಾತ್ರ ಅಲ್ಲ, ಕರಾವಳಿಯ BJP ಶಾಸಕರು, ಸಂಸದರು ಹೋಗಿ ಅಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದ್ದು ಕೂಡ ನಾವೆಲ್ಲ ಗಮನಿಸ್ಬೋದು. ಸೊ ಇವಾಗ ಏನು ಮ್ಯಾಟ್ರು ಅಂತ ನಾವು ಗಮನಿಸ್ತಾ ಹೋದರೆ, ಕರಾವಳಿಯ BJP ನಾಯಕರುಗಳು ಅಥವಾ MLAಗಳು ಹೋಗಿ ಅಲ್ಲಿ ಪ್ರಚಾರ ಮಾಡಿದ ಕಾರಣಕ್ಕೆ ಈ ಇಬ್ಬರು ಕ್ಯಾಂಡಿಡೇಟ್ಗಳು ಸೋತರು. ಎಸ್ಪೆಷಲಿ ಅಶ್ವಿನಿ ML ಅವರು ಸೋತರು. ಅಂದರೆ ಅಶ್ವಿನಿ ML ಅವರು ಒಳ್ಳೆ ಕ್ಯಾಂಡಿಡೇಟ್ ಆಗಿದ್ದರು, ಆದರೆ BJP ಪರ ಅವರು ಅಭ್ಯರ್ಥಿ ಆಗಿದ್ದಾರೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅವರನ್ನ ಸೋಲಿಸಿದ್ದಾರೆ. ಯಾಕಂತ ಹೇಳಿದರೆ BJPಗೆ ಕೇರಳದಲ್ಲಿ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದರೆ BJPಯ ಕೆಲವೊಂದು ಸಿದ್ಧಾಂತಗಳು ಕೇರಳಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ BJPಯನ್ನು ಅಲ್ಲಿಂದ ತೊಳೆದು ಹಾಕಬೇಕು, ಅಲ್ಲಿ ಹೇಳೋದಕ್ಕೆ ಬಿಡಲೇಬಾರ್ದು ಅನ್ನುವಂತಹ ಆ ಒಂದು ನಿರ್ಧಾರವನ್ನು ಅಲ್ಲಿನ ಜನ ತಗೊಂಡಿದ್ದಾರೆ. ಅದಕ್ಕೆ ಇವತ್ತು ಅಶ್ವಿನಿ ML ಅವರು ಸೋತಿರುವಂಥದ್ದು. ಅಶ್ವಿನಿ ML ಅವರು ಇನ್ಯಾವುದೇ ಪಕ್ಷದಲ್ಲಿ UDF ಅಥವಾ LDF ಅಲ್ಲಿ ಅವರು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದರೆ ಖಂಡಿತವಾಗಿಯೂ ಗೆಲ್ಲಲೇಬೇಕಾದಂತಹ ಅವರು ಅಭ್ಯರ್ಥಿ ಕೂಡ ಆಗಿದ್ದರು. ಆದರೆ ಯಾಕೆ ಕಾಸರಗೋಡಿನಲ್ಲಿ ಅಷ್ಟೊಂದು ಪೈಪೋಟಿಯ ನಂತರವೂ ಸೋತರು? ಸಣ್ಣ ಮಟ್ಟದಲ್ಲಿ ಅಲ್ಲ, ಒಳ್ಳೆ ಮಾರ್ಜಿನಲ್ಲಿ ಸೋತಿರುವಂಥದ್ದು. ಬರೋಬ್ಬರಿ 23,000 ಚಿಲ್ಲರೆ ಓಟುಗಳಿಂದ ಅಲ್ಲಿ ಅಶ್ವಿನಿ ML ಅವರು ಸೋಲೋದಿಕ್ಕೆ ಕಾರಣ ಆಯಿತು. ಅಶ್ವಿನಿ ML ಅವರಿಗೆ ಅಪೋಸಿಟ್ ಇದ್ದಂತಹ UDF ಅಭ್ಯರ್ಥಿ ಕಲ್ಲಟ್ರ ಮಾಹಿನ್ ಹಾಜಿ ಅವರು ಅಲ್ಲಿನ ಪ್ರಬಲ ಗೆಲ್ಲಲೇಬೇಕು, ಅಂದರೆ ಅಲ್ಲಿನ ಗೆಲ್ಲಬಹುದಾದಂತಹ ಅಭ್ಯರ್ಥಿಗಳಲ್ಲಿ ಸರಿಸುಮಾರು 80% ಗೆಲ್ಲುವಂತಹ ಸಾಧ್ಯತೆ ಇದ್ದಂತಹ ಅವರು ಅಭ್ಯರ್ಥಿ ಆಗಿದ್ದರು. ಸೊ ಸರ್ವೇ ಸಾಮಾನ್ಯವಾಗಿ ಅವರೇ ಗೆದ್ದರು, ಆದರೆ ಪ್ರಬಲ ಪೈಪೋಟಿಯನ್ನು ಎದುರಿಸಿಕೊಂಡು ಅವರು ಗೆದ್ದರು ಅಂತ ಹೇಳ್ಬೋದು. ಇನ್ನು ಪಾಯಿಂಟ್ಗೆ ಬರೋಣ. ಇಲ್ಲಿ ವಿಚಾರ ಇರುವಂಥದ್ದು, ವಿವಾದ ಅಥವಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ಒಂದು ಪೋಸ್ಟರ್ ಈ ಒಂದು ವಿಜಯದ ನಂತರ UDF ಏನೋ ಅಲ್ಲಿ ಕಾಸರಗೋಡಿನಲ್ಲಿ ವಿಜಯವನ್ನು ಕೈವರಿಸಿತ್ತು. ನಂತರ ಈ ಒಂದು ಪೋಸ್ಟರ್ ದೊಡ್ಡ ಮಟ್ಟದಲ್ಲಿ ಶೇರ್ ಆಗ್ತಾ ಇತ್ತು. ಏನದು ಪೋಸ್ಟರ್ ಅಂತ ಮೊದಲು ನೋಡೋಣ. ನೋಡಿ, ದಕ್ಷಿಣ ಕನ್ನಡದ ಶಾಸಕರ ದ್ವೇಷ ಭಾಷಣ ನನ್ನ ಸೋಲಿಗೆ ಕಾರಣ ಅಶ್ವಿನಿ ML. ಇದು ಒಂದರ್ಥದಲ್ಲಿ ಇಡೀ ಸೋಷಿಯಲ್ ಮೀಡಿಯಾ ಕೈಗೆತ್ತಿಕೊಂಡಿತ್ತು. ಸೊ ಈ ಒಂದು ಪೋಸ್ಟ್ ನೋಡಿ, ಯಾರು ಕೂಡ ಒಂದು ಪೋಸ್ಟರನ್ನು ನೋಡಿ ಅದು ಅಶ್ವಿನಿ ML ಅವರ ಹೇಳಿಕೆ ಅಂತಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಈ ಒಂದು ಸೋಲಿನಿಂದಾಗಿ ಇಲ್ಲಿ ಕರಾವಳಿ MLAಗಳು ಬಂದು ಅಡ್ವಾಂಟೇಜನ್ನು ಪಡ್ಕೊಳ್ಳೋದು ಬಿಟ್ಟು ಅಲ್ಲಿ ಏನೋ ನೆಗೆಟಿವ್ ಪಾಸ್ ಆಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಈ ಒಂದು ಪೋಸ್ಟರ್ನಿಂದ ಅರ್ಥ ಮಾಡಿಕೊಳ್ಬೋದು. ಮೇ ಬಿ ಅವರು ಹಾಕಿರ್ಬೋದು, ಹೇಳಿಕೆ ಕೊಟ್ಟಿರ್ಬೋದು, ಬೈ ಚಾನ್ಸ್ ಯಾರ ಹತ್ರ ಅದು ಈ ರೀತಿ ಮಾತಾಡಿರ್ಬೋದು, ಈ ಒಂದು ಮಾತನ್ನು ಯಾರಾದರೂ ಕೇಳಿರ್ಬೋದು, ಈ ರೀತಿ ಪೋಸ್ಟರ್ ಮಾಡಿ ಹಾಕಿರ್ಬೋದು ಅಂತ ಕೂಡ ಅಂದ್ಕೊಳ್ಬೋದು. ಸೊ 2 ಅವಕಾಶಗಳಿದೆ ಇಲ್ಲಿ, ಅದು ಸತ್ಯ ಅಥವಾ ಫೇಕ್ ಈ ರೀತಿಯಲ್ಲಿ. ಸೊ ಈ ಪೋಸ್ಟರ್ ಅಂತೂ ನಮ್ಮ ಕರಾವಳಿಯ ನಾಯಕರಿಗೆ, ಎಸ್ಪೆಷಲಿ ಆ ಒಂದು ಫೋಟೋದಲ್ಲಿ ಯಾರಿದ್ದಾರೆ ಹರೀಶ್ ಪೂಂಜಾ ಮತ್ತು ಭರತ್ ಶೆಟ್ಟಿಗೆ ದೊಡ್ಡ ಹಿನ್ನಡೆಯಾಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅವರು ಇಲ್ಲಿಂದ ಹೋಗಿ ಬಿರುಸಿನ ಪ್ರಚಾರವನ್ನು ಕೊಟ್ಟು ಅವರಿಂದಾಗಿಯೇ ನಾನು ಸೋತಿದ್ದೇನೆ. ಯಾಕಂತ ಹೇಳಿದರೆ ಈ ಇಬ್ಬರು ವ್ಯಕ್ತಿಗಳು ಬಾಯಿ ತೆಗೆದರೆ ಸಾಕು. ನೋಡಿ, ಭರತ್ ಶೆಟ್ಟಿ ಎನ್ನುವಂತಹ JDS ಅಲ್ಲಿ ಆರಂಭಿಕ ಹಂತದಲ್ಲಿದ್ದಂತಹ ಓರ್ವ ವ್ಯಕ್ತಿ, ನಂತರ BJPಗೆ ಬಂತು, MLA ಆದರು, ನಿರಂತರವಾಗಿ 2 ಬಾರಿ ಇವಾಗ MLA ಆದರು ಅಂತ ಅನಿಸುತ್ತೆ. ಸೊ ಅಂತಹ ಓರ್ವ ವ್ಯಕ್ತಿ. ಆಮೇಲೆ ಹರೀಶ್ ಪೂಂಜಾ ನಿರಂತರವಾಗಿ ಬೆಳ್ತಂಗಡಿಯಲ್ಲಿ ವಿನ್ ಆಗ್ತಾ ಇರುವಂಥ ಕ್ಯಾಂಡಿಡೇಟ್. ಸೊ ಈ ಇಬ್ಬರು MLAಗಳು ಹೋಗಿ ಅಲ್ಲಿನ ಬಿರುಸಿನ ಪ್ರಚಾರವನ್ನು ಕೈಗೊಂಡು ಅಲ್ಲಿ ML ಅಶ್ವಿನಿ ಅವರು ಸೋಲ್ತಾರೆ ಅಂತ ಹೇಳಿದರೆ ಏನದು ಕಾರಣ ಅಂತ ಹುಡುಕ್ತಾ ಹೋದರು. ಸೊ ಜನರಿಗೆ ಗೊತ್ತಾಗಿರುವಂಥದ್ದು, ನಮ್ಮ ಕರಾವಳಿಯಲ್ಲಿ ಅಷ್ಟೊಂದು ದೊಡ್ಡ ಕೆಪ್ಯಾಸಿಟಿ ಇವರಿಗಿಲ್ಲ. BJP ಎನ್ನುವಂತಹ ಆ ಒಂದು ಚಿಹ್ನೆಯ ಬಲದಡಿಯಲ್ಲಿ ಇವರು ಗೆದ್ದು ಬರ್ತಾರೆ ಹೊರತು
ಅವರದೇ ಸಿದ್ಧಾಂತದಲ್ಲಿ ಅವರಿಗೆ ಒಂದು ಒಳ್ಳೆಯ ಬ್ಯಾಕ್ಗ್ರೌಂಡ್ ನೋಡಿ, ಇನ್ನು ಸ್ವತಂತ್ರವಾಗಿ ನಿಂತುಕೊಂಡ್ರು ನಾನು ಗೆಲ್ತೇನೆ ಅನ್ನುವಂತಹ ಆ ಒಂದು ದಮ್ಮು ತಾಕತ್ತು ಯಾವತ್ತಿಗೂ ಹರೀಶ್ ಪೂಂಜಾ ಅಥವಾ ಭರತ್ ಶೆಟ್ಟಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಾವೆಲ್ಲ ಗಮನಿಸ್ಬೋದಂಥ ಒಂದು ವಿಚಾರ ನೋಡಿ. ಎಷ್ಟೇ ಇನ್ನು 3 ಬಾರಿ 4 ಬಾರಿ ಬಂದರೂ ಕೂಡ ನಾನೇ ಸ್ವತಂತ್ರವಾಗಿ ನಿಂತರೂ ಮೆಜಾರಿಟಿ ಪಡ್ಕೊಳ್ತೀನಿ ಎನ್ನುವಂತಹ ಧೈರ್ಯ ಈ ಇಬ್ಬರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಅಂತಹ ಒಂದು ಕ್ಯಾಂಡಿಡೇಟನ್ನು ನಾವು ಗಮನಿಸ್ಬೋದು. ಅಂದರೆ ಇವಾಗ ಒಂದು ಉಳ್ಳಾಲದ ಶಾಸಕರಾಗಿರುವಂತಹ ಯು ಟಿ ಖಾದರ್ ಅವರ ಬಗ್ಗೆ ಇಲ್ಲಿ ಪಕ್ಷ ಎಲ್ಲವನ್ನು ಬಿಟ್ಟು ಮಾತಾಡೋದಾದರೆ, ಆ ಒಂದು ಉಳ್ಳಾಳ ಕ್ಷೇತ್ರದಲ್ಲಿ ಅವರು ಯಾವ ರೀತಿಯಲ್ಲಿ ಮೆಜಾರಿಟಿಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದರೆ, ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ ಅಂತ ಹೇಳಿದರೆ, ಇನ್ನೊಂದು ಬಾರಿ ಕಾಂಗ್ರೆಸ್ ಅವರನ್ನು ಹೊರ ಹಾಕಿತು ಚಾನ್ಸಸ್ ಇದೆ. ಯಾಕಂತ ಹೇಳಿದರೆ ಏನು ಪಕ್ಷ ವಿರೋಧಿ ಕಾರ್ಯಚಟುವಟಿಕೆಗಳು ಮಾಡಿದ್ರು ಅಂತ ಹಲವು ನಾಯಕರನ್ನು ಹೊರಗಡೆ ಹಾಕಿದ್ದಾರೆ. ಸೊ ಅದೇ ಒಂದು ಕಾರಣಕ್ಕೆ ಯು ಟಿ ಖಾದರ್ ಮೇ ಬಿ ಕಾಂಗ್ರೆಸ್ನಿಂದ ಹೊರಗಡೆ ಬಂದರು ಅಂತ ಕಾಣಿಸಲಿ, ಅವಳು ಸ್ವತಂತ್ರವಾಗಿ ಯಾವುದೇ ಪಕ್ಷದ ಚಿಹ್ನೆಯ ಬೆಂಬಲ ಇಲ್ಲದೆ ನಿಂತುಕೊಂಡರೂ ಕೂಡ ಉಳ್ಳಾಲದಲ್ಲಿ ಅವರಿಗೆ ತನ್ನ ಆ ಒಂದು ಚಿಹ್ನೆಯನ್ನು ಮೆಜಾರಿಟಿಗೆ ತಗೊಂಡು ಬರುವಷ್ಟು ತಾಕತ್ತು ಯು ಟಿ ಖಾದರ್ ಅವರಿಗೆ ಇದೆ. ಇನ್ನು ಹೇಳಬೇಕು ಅಂತ ಹೇಳಿದರೆ, ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು BJP ಕ್ಯಾಂಡಿಡೇಟ್ ಆಗಿದ್ದರು, ಆದರೆ ಅವರಿಗೆ ಅಲ್ಲಿ ಅವಕಾಶಗಳು ಸಿಕ್ಕಿಲ್ಲ. ನಂತರ ಕಾಂಗ್ರೆಸ್ಗೆ ಬಂದರು, ಕಾಂಗ್ರೆಸ್ನಲ್ಲಿ ಅವರು ಅಭ್ಯರ್ಥಿ ಆದರು. ನಂತರ ಶಾಸಕರು ಕೂಡ ಆದರು. ಈ ಶಾಸಕರಾಗಿ 3 ವರ್ಷಗಳು ಕಳೀತಾ ಬಂತು. ಅವರು ಈ ಒಂದು ತಾಲೂಕಿಗೆ, ತನ್ನ ಕ್ಷೇತ್ರಕ್ಕೆ ಮಾಡಿದಂತಹ ಉಪಕಾರಗಳಿರ್ಬೋದು. ಉಪಕಾರ ಅಂದರೆ ಅವರೇ ಸ್ವಂತ ದುಡ್ಡಿನಿಂದ ಮಾಡಬೇಕು ಅಂತಿಲ್ಲ, ಸ್ವಂತ ದುಡ್ಡಿನಿಂದ ಮಾಡಿದೂ ಇದೆ. ಸೊ ಅದೇ ರೀತಿಯಲ್ಲಿ ಅವರು ಆ ಒಂದು ಕ್ಷೇತ್ರವನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಯಾವುದೇ ಅಹಿತಕರ ಘಟನೆಗಳಿಲ್ಲ. ಏನು ಪುಡಾರಿಗಳ ಹಾಗೆ ಮೆರಿತಾ ಇದ್ದಂತಹ ಕೆಲವೊಂದು ನಾಯಕರು, ಕೆಲವೊಂದು ಸಿದ್ಧಾಂತಗಳನ್ನು ಹಿಡ್ಕೊಂಡು ಧರ್ಮದ ನಡುವೆ ದ್ವೇಷ ಬಿತ್ತಾ ಇದ್ದಂತಹ ಕೆಲವೊಂದು ಪುಡಾರಿಗಳೇನಿದ್ರು, ಅವರೆಲ್ಲರನ್ನ ಮಟ್ಟ ಹಾಕಿ ಅವರ ಸದ್ದೇ ಬರದ ರೀತಿಯಲ್ಲಿ ಅವರನ್ನು ಸೈಲೆಂಟ್ ಮಾಡಿಬಿಟ್ಟಂತಹ ಒಂದು ಖ್ಯಾತಿ ಕೂಡ ಇದೇ ಅಶೋಕ್ ಕುಮಾರ್ ಇವರಿಗೆ ಸಲ್ಲಬೇಕು. ಮಾತ್ರ ಅಲ್ಲ, ತನ್ನ ಕ್ಷೇತ್ರವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಮತ ನೀಡಿಲ್ಲ ಅಂದರೆ ಇನ್ಯಾರಿಗೆ ಕೊಡಬೇಕು ಎನ್ನುವಂತಹ ಆ ಒಂದು ಮೈಂಡ್ನಲ್ಲಿ ಕೂಡ ಇವಾಗ ಇಲ್ಲಿನ ಕ್ಷೇತ್ರದ ಮತದಾರರು ಇರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಕರಾವಳಿಯಲ್ಲಿ ಉಳ್ಳಾಲ ಮತ್ತು ಪುತ್ತೂರು ಕ್ಷೇತ್ರ, ಇಲ್ಲಿ ನೀವು ಆ ಇಬ್ಬರು ವ್ಯಕ್ತಿಗಳನ್ನು ಮುಂದಿನ ದಿವಸಗಳಲ್ಲಿ ಪಕ್ಷ ಹೊರಗಡೆ ಹಾಕಿದ್ರು ಅಂತ ತಿಳ್ಕೊಳ್ಳಿ, ಅಥವಾ ಸ್ವತಃ ಪಕ್ಷದಿಂದ ಹೊರಗಡೆ ಬಂತು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಕೂಡ ಅಲ್ಲಿ ಅವರಿಗೆ ಮೆಜಾರಿಟಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಈ ಒಂದು ಮೆಜಾರಿಟಿಯನ್ನು ಪಡ್ಕೊಳ್ಳೋದಕ್ಕೆ ಈ ಇಬ್ಬರು ಶಾಸಕರಿಂದ ಖಂಡಿತ ಸಾಧ್ಯ ಇಲ್ಲ. ಯಾರ್ಯಾರು? ಒಂದು ಭರತ್ ಶೆಟ್ಟಿ, ಇನ್ನೊಂದು ಹರೀಶ್ ಪೂಂಜಾ. ಇವೆರಡು BJPಯ ಆ ಒಂದು ಬಣ್ಣದಲ್ಲಿ, BJPಯ ಆ ಒಂದು ಚಿಹ್ನೆಯಲ್ಲಿ, ಆ ಒಂದು ಬಲದಿಂದ, ಆ ಒಂದು ಬ್ಯಾಕ್ಗ್ರೌಂಡಲ್ಲಿ, ಅಥವಾ ನರೇಂದ್ರ ಮೋದಿ ಹೆಸರಿನಲ್ಲಿ ಅವರು ವಿನ್ ಆಗ್ತಾ ಇರುವಂಥವರು. ಅವರು ಯಾವುದೇ ಆ ಒಂದು ಪಕ್ಷವನ್ನು ಬಿಟ್ಟು ಬೇರೆ ಯಾವುದೇ ಪಕ್ಷದಲ್ಲಿ ನಿಂತ್ಕೊಂಡ್ರು ಅಥವಾ ಬೇರೆ ಸ್ವತಂತ್ರವಾಗಿ ನಿಂತ್ಕೊಂಡ್ರು 3 ಕಾಸಿನ ಓಟುಗಳು ಅವರಿಗೆ ದೊರಕೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅವರವರ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಅನಾಚಾರಗಳಿರ್ಬೋದು, ದ್ವೇಷ ಭಾಷಣಗಳಿರ್ಬೋದು, ಇವೆಲ್ಲವನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಸೊ ಈ ಇಬ್ಬರು ವ್ಯಕ್ತಿಗಳನ್ನು ಇಟ್ಕೊಂಡು ಮಂಜೇಶ್ವರ ಮತ್ತು ಕಾಸರಗೋಡಿನಲ್ಲಿ ಪ್ರಚಾರ ಮಾಡಿದ್ದು ದೊಡ್ಡ ತಪ್ಪು. ಬೇರೆ ಯಾರನ್ನೋ ಕರ್ಕೊಂಡು ಬರ್ಬೋಯಿತು ನೋಡಿ. ಅಶ್ವಿನಿ ML ಅವರಿಗೆ ಪ್ರಚಾರಕ್ಕಾಗಿ ಬೆಂಗಳೂರಿನಿಂದ ಬಂದಿದ್ದರು ಪ್ರಚಾರ ಮಾಡಬೇಕು ಅಂತ. ಅದೇ ರೀತಿಯಲ್ಲಿ ಒಂದು ಕರಾವಳಿಯಲ್ಲಿ ಅಂತಹ ಕ್ಯಾಂಡಿಡೇಟ್ಗಳನ್ನು ಪ್ರಚಾರಕ್ಕೆ ಕರ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಹಿನ್ನೆಲೆಗಳನ್ನು ಗಮನಿಸಬೇಕು ನೋಡಿ. ಈ ಒಂದು ಕೇರಳ ಅಂತ ಹೇಳುವಾಗ ಅಲ್ಲಿ ಹೆಚ್ಚಾಗಿ ಬೇಕಾಗಿರುವಂಥದ್ದು ಎಲ್ಲರನ್ನ ಒಂದೇ ರೀತಿಯಲ್ಲಿ ಕರ್ಕೊಂಡು ಹೋಗುವಂತಹ ಅವರ ನಾಯಕರನ್ನು ಅವರು ಆಯ್ಕೆ ಮಾಡ್ತಾರೆ. ಅದು ಅಶ್ವಿನಿ ML ಅವರಿಗೆ ಸಾಧ್ಯವಾಗಿತ್ತಾ? ಖಂಡಿತ ಸಾಧ್ಯವಾಗಿತ್ತು. ಆದರೆ ಅವರನ್ನು ಗೆಲ್ಲಿಸಲು ಬಂದಂತಹ ಪ್ರಚಾರಕರು ಯಾವ ರೀತಿಯಲ್ಲಿದ್ದರು ಅಂತ ಹೇಳಿದರೆ, ಮುಸ್ಲಿಂ ದ್ವೇಷ, ಕ್ರೈಸ್ತ ದ್ವೇಷ ಇದನ್ನೇ ಬೆಳೆಸಿಕೊಂಡು ಬಂದಂತಹ ಆ ಒಂದು ಕೆಟಗರಿಯಲ್ಲಿರುವಂತಹ ನಾಯಕರುಗಳು. ಭರತ್ ಶೆಟ್ಟಿ ಇರ್ಬೋದು ಅಥವಾ ಹರೀಶ್ ಪೂಂಜಾ ಇರ್ಬೋದು. ಅವರು ಯಾವುದೇ ಭಾಷಣ ವೇದಿಕೆಗಳಲ್ಲಿ ಒಂದು ಅರ್ಥದಲ್ಲೂ ಹಿಂದುತ್ವ ಬಿಟ್ಟು ಹೊರಗಡೆ ಬಂದವರೇ ಅಲ್ಲ. ಅಂದರೆ ಅದು ಅಸಲಿ ಹಿಂದುತ್ವ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜನರನ್ನು ಮಂಗ ಮಾಡುವಂತಹ ಒಂದು ಹಿಂದುತ್ವ. ಯಾಕಂತ ಹೇಳಿದರೆ ಅವರು ವೇದಿಕೆಯಲ್ಲಿ ಸಾಬ್ರನ್ನು, ಕ್ರೈಸ್ತರನ್ನು ಬೈತಾರೆ. ವೇದಿಕೆಯಿಂದ ಇಳಿದು ಅವರು ಮೊದಲು ಮಾಡುವಂಥ ಕೆಲಸ ಅಂತ ಹೇಳಿದರೆ, ಯಾರಿಗೆ ಬೈದಿದ್ದೀನೋ ಅವರಿಗೆ ಫೋನ್ ಮಾಡಿ, ಸಾಹೇಬ್ರೆ ನಾನು ಬೈದಿದ್ದೀನಿ, ದಯವಿಟ್ಟು ಕ್ಷಮಿಸಿ, ನಿಮಗೆ ಏನು ಕೆಲಸ ಬೇಕೋ ಮಾಡಿಕೊಡ್ತೀನಿ, ನನ್ನ ಈ ಒಂದು ರಾಜಕೀಯ ಉನ್ನತಿಗಾಗಿ ನಾನು ಇದನ್ನು ಮಾಡಬೇಕಾಗುತ್ತೆ ಎನ್ನುವಂತಹ ಕರೆಗಳನ್ನು ಮಾಡುವಂತಹ ಪುಕ್ಕಲರು ಇವರು. ಸೊ ಇವರನ್ನು ಕರ್ಕೊಂಡೋಗಿ ಅಲ್ಲಿ ಅವರನ್ನು ಪ್ರಚಾರ ಮಾಡುವಷ್ಟು ಕೆಪಾಸಿಟಿ ಇವರಿಗೆ ಇದೆಯಾ? ಸೊ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಸೊ ಏನೇ ಇರಲಿ, ಈ ಒಂದು ಪೋಸ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಅದನ್ನು ಹೇಗಾದರೂ ಮಾಡಿ ತಡೆ ಹಿಡಿಬೇಕು. ಇಲ್ಲಾಂತಿದ್ರೆ ನಮಗೂ ಕೂಡ ಹಿನ್ನಡೆ ಆಗುತ್ತೆ. ಅಲ್ಲಿ
ಕಾಸರಗೋಡಿನ ಜನತೆ ಕೂಡ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ತಾರೆ, ಯಾಕಂದರೆ ಎಲ್ರಿಗೂ ಕನ್ನಡ ಗೊತ್ತಿರುವಂಥದ್ದು. ಸೊ ಏನು ಮಾಡ್ತಾರೆ, ನೆನ್ನೆ ದಿವಸ ಅದೇ ಪೋಸ್ಟರ್ ಅಶ್ವಿನಿ ML ಅವರ ಏನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರುತ್ತೆ ಅಚ್ಚ ಕನ್ನಡದಲ್ಲಿ. ನನಗಂತೂ ನಂಬಿಕೆ ಇಲ್ಲಪ್ಪ, ಯಾಕಂತ ಹೇಳಿದ್ರೆ ಕಾಸರಗೋಡಿನಲ್ಲಿ ಯಾರೋ ಇದನ್ನು ಬರೆದು ಬಿಟ್ಟರು ಅಂತ ಹೇಳೋದಕ್ಕಿಂತಲೂ ಭರತ್ ಶೆಟ್ಟಿ ಅಥವಾ ಹರೀಶ್ ಪೂಂಜಾ ಅವರ ಅನುಯಾಯಿಗಳೇ, ಅವರ ಅಸಿಸ್ಟೆಂಟ್ಗಳೇ ಬರೆದು ಬಿಟ್ಟ ಹಾಗಿತ್ತು. ಸೊ ಅದು ಏನು ಅನ್ನೋದನ್ನು ಗಮನಿಸೋಣ. ನೋಡಿ, ಅಶ್ವಿನಿ ML ಅವರ ಸರಿಯಾಗಿ ಇವಾಗ 12 ಗಂಟೆ ಆಯಿತು ಆ ಒಂದು ಪೋಸ್ಟ್ ಬಂದು. ನಿನ್ನೆ ಗಮನಿಸಿದ್ದೇನೆ. ಸೊ ಅದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋನ ಮಾಡೋಣ ಅಂತ ಇವತ್ತು ಮಾಡ್ತಾ ಇರುವಂಥದ್ದು. ನೋಡಿ, ಅಶ್ವಿನಿ ML ಅವರು ಬರ್ಕೋತಾರೆ, ಕರ್ನಾಟಕದ ಜನಪ್ರಿಯ ಶಾಸಕರ ಸಮರ್ಥ ಮಾರ್ಗದರ್ಶನ ಹಾಗೂ ದಕ್ಷ ನೇತೃತ್ವದಲ್ಲಿ ಕಾಸರಗೋಡು ಮತ್ತು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಾರಿಯೂ ಹಿಂದೆಂದೂ ಕಾಣದಂತಹ ಅಭೂತಪೂರ್ವ ಚುನಾವಣಾ ಕ್ರಾಂತಿ ನಡೆದಿದೆ. ಕಾರ್ಯಕರ್ತರ ಅವಿರತ ಶ್ರಮದ ಫಲವಾಗಿ ಮಂಜೇಶ್ವರದಲ್ಲಿ ಬಿಜೆಪಿ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮತಗಳನ್ನು ಧ್ರುವೀಕರಿಸುವ ಮೂಲಕ ಹೊಸ ದಾಖಲೆಯನ್ನು ಬರ್ಕೊಂಡಿದೆ. ಕಾಸರಗೋಡಿನಲ್ಲೂ ಪಕ್ಷದ ಸಾಧನೆ ಅತ್ಯಂತ ಶ್ಲಾಘನೀಯವಾದದ್ದು. ಕೇರಳ ರಾಜ್ಯದಲ್ಲೇ ಬಿಜೆಪಿಗೆ ಅತಿ ಹೆಚ್ಚು ಮತಗಳನ್ನು ತಂದುಕೊಟ್ಟ ಹೆಗ್ಗಳಿಕೆ ನಮ್ಮ ಈ ಎರಡೂ ಕ್ಷೇತ್ರಗಳದ್ದಾಗಿದೆ. ಹೀಗಿದ್ದರೂ ಸಹ ಬಿಜೆಪಿಯ ಈ ಏಳಿಗೆಯನ್ನು ಸಹಿಸದ ಕೆಲವು ಹಿತಶತ್ರುಗಳು ಸೋಲಿನ ಭೀತಿಯಿಂದ ಅಪಪ್ರಚಾರದ ಮೊರೆ ಹೋಗಿದ್ದಾರೆ. ಈ ಕ್ಷೇತ್ರಗಳ ಬಗ್ಗೆ ಮತ್ತು ನಮ್ಮ ಪಕ್ಷದ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇರುವುದು ಕೇವಲ ಪಿತೂರಿಯಷ್ಟೇ. ವಿಶೇಷವಾಗಿ ಇಂತಹ ಹಸಿ ಸುಳ್ಳುಗಳನ್ನು ಪ್ರಸಾರ ಮಾಡ್ತಾ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇರುವಂತಹ ಮಿಕ್ಸ್ ಶಾಟ್ ನ್ಯೂಸ್ ವಾಹಿನಿಯ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಮೃದು ಧೋರಣೆ ತಳೆಯುವುದಿಲ್ಲ. ಮಾಧ್ಯಮದ ಹೆಸರಿನಲ್ಲಿ ನಕಲಿ ಸುದ್ದಿಗಳನ್ನು ಹರಡ್ತಾ ಇರುವ ಇವರ ವಿರುದ್ಧ ಶೀಘ್ರದಲ್ಲೇ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಹಾಗೂ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡುವುದು ನಿಶ್ಚಿತ. ಸುಳ್ಳು ಸುದ್ದಿಗಳ ಮೂಲಕ ನಮ್ಮ ಸಂಘಟನೆಯ ಶಕ್ತಿಯನ್ನು ಕುಗ್ಗಿಸಬಹುದು ಎಂಬ ಭ್ರಮೆ ಬೇಡ. ನೋಡಿ, ಈ ಒಂದು ಪೋಸ್ಟರ್ ನಿನ್ನೆಯವರೆಗೂ ಈ ರೀತಿಯಲ್ಲಿ ಓಡ್ತಾ ಇತ್ತು, ದಕ್ಷಿಣ ಕನ್ನಡದ ಶಾಸಕರ ದ್ವೇಷ ಭಾಷಣ ನನ್ನ ಸೋಲಿಗೆ ಕಾರಣ ಅಂತ. ಇವತ್ತು ಅದಕ್ಕೆ ಫೇಕ್ ನ್ಯೂಸ್ ಎನ್ನುವಂತಹ ಒಂದು ಮುದ್ರೆಯನ್ನು ಕೂಡ ಹಾಕಿದ್ದಾರೆ. ಇವಾಗ ಅದನ್ನು ವೈರಲ್ ಮಾಡಲಾಗ್ತಾ ಇದೆ. ಸೊ ಏನೇ ಇಲ್ಲಿ ಆ ಒಂದು ಪೋಸ್ಟರ್ ಅಂತೂ ಫೇಕ್ ಅಂತ ಗೊತ್ತಾಯಿತು. ನೋಡಿ, ಪೋಸ್ಟರ್ ಮಾಡೋದಕ್ಕೆ ಇವಾಗ ಎಡಿಟರೇ ಬೇಕು ಅಂತಿಲ್ಲ, ಹಲವು ಫ್ರೀ AI ಆ್ಯಪ್ಗಳಿದೆ, ಅಲ್ಲಿ ಬರೆದು ಕೊಟ್ಟರೆ ಸಾಕು. ಇವಾಗ ಏನು ನಾನು ಓದಿದೆ ಅದನ್ನು ಬರೆದು ಅಲ್ಲಿ ಕೊಟ್ಟರೆ ಸಾಕು, ಬೇಕಾದಂತಹ ಪೋಸ್ಟರ್ ಡಿಸೈನ್ಗಳನ್ನು ಮಾಡಿಕೊಡುತ್ತೆ. ಯಾರಿಗೆ ಯಾವಾಗ ಬೇಕಾದರೂ ಶೇರ್ ಮಾಡ್ಬೋದು. ಅದು 100% ಸತ್ಯವಾದಂತಹ ಹೇಳಿಕೆಗಳು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚಾಗಿ ಫೇಕೇ ಬರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಇದು ಕೂಡ ಫೇಕ್ ಅಂತ ತಿಳ್ಕೊಳ್ಳೋಣ. ಆದರೂ ಕೂಡ ಆ ಒಂದು ಫೇಕ್ ವಾರ್ತೆಯಲ್ಲೂ ಕೂಡ ಒಂದು ಸತ್ಯ ಅಂತೂ ಖಂಡಿತ ಇದೆ. ಇವರು ಮಾಡಿದ್ದು ದ್ವೇಷ ಭಾಷಣ ಅಲ್ಲದೆ ಬೇರೆ ಏನಾದರೂ ಅಭಿವೃದ್ಧಿಗಳನ್ನು ಮಾಡಿದಾರಾ? ನಿಜಕ್ಕೂ ಆ ಒಂದು ಶಾಸಕರೇ, ಈ ಎರಡು ವಿವರಿಸಿದಂತಹ ಶಾಸಕರೇನಿದ್ದಾರೆ ಹರೀಶ್ ಪೂಂಜಾ ಮತ್ತು ಭರತ್ ಶೆಟ್ಟಿ, ಅವರು ಭಾಷಣ ಮಾಡಿದಂತಹ ಎಲ್ಲ ವೇದಿಕೆಗಳ ವಿಡಿಯೋ ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿ ಮತ್ತೊಮ್ಮೆ ಕೇಳುವಂತಾಗಲಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಾನು ಭಾಷಣ ಮಾಡಿದ್ದು ಎಷ್ಟು ಸರಿ. ನಾನು ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವ ಶಾಸಕನಾಗಿದ್ದುಕೊಂಡು ಇಂತಹ ಮಾತುಗಳನ್ನು ಆಡುವುದು ಎಷ್ಟು ಸರಿ ಎನ್ನುವುದು ಅವರೇ ಸ್ವತಃ ಆತ್ಮಾವಲೋಕನೆ ಮಾಡಿಕೊಳ್ಳಿ. ಯಾಕಂತಂದರೆ ಶಾಸಕರು ಅಂತ ಹೇಳುವಾಗ ಏನು, ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಬೇಕು. ನಾವು ಹಲವು ಉದಾಹರಣೆಗಳನ್ನು ಕೊಡುವಾಗ ಪುತ್ತೂರು ಶಾಸಕರು ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ, ಕಾಂಗ್ರೆಸ್ನಲ್ಲಿದ್ದುಕೊಂಡು ಕೂಡ ಅವರು ಬಿಜೆಪಿಯನ್ನು ಬೆಂಬಲಿಸುವಂತಹ ಯಾರೇ ಆಗಿರಲಿ ವೋಟರ್ಗಳು, ಅವರನ್ನು ಕಾಂಗ್ರೆಸ್ಸನ್ನು ಬೆಂಬಲಿಸುವಂತಹ ವೋಟರ್ಗಳನ್ನು ಡಿವೈಡ್ ಮಾಡಿ ನೋಡಿಲ್ಲ ಯಾವತ್ತು. ಎಲ್ಲರನ್ನ ಒಂದೇ ರೀತಿಯಲ್ಲಿ ಮಸೀದಿಗೂ ಹೋಗ್ತಾರೆ, ಚರ್ಚ್ಗಳಿಗೂ ಹೋಗ್ತಾರೆ, ಮಂದಿರಗಳಿಗೂ ಹೋಗ್ತಾರೆ. ಎಲ್ಲ ಏನು ಮೂಲಭೂತ ಸೌಕರ್ಯಗಳನ್ನು ಯಾವ ದೇವಸ್ಥಾನಗಳಿಗೆ, ಯಾವ ಚರ್ಚ್ಗಳಿಗೆ, ಯಾವ ಮಸೀದಿಗಳಿಗೆ ಒದಗಿಸಿಕೊಡ್ಬೇಕೋ ಅದನ್ನು ಒದಗಿಸಿಕೊಡ್ತಾ ಇದ್ದಾರೆ. ಎಲ್ಲಿ ರಸ್ತೆಯ ವ್ಯವಸ್ಥೆಗಳು ಬೇಕೋ ಅಲ್ಲಿ ಅದನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಎಲ್ಲಿ ಸೇತುವೆ ವ್ಯವಸ್ಥೆ ಬೇಕೋ ಅಲ್ಲಿ ಅದು ಕೂಡ ಮಾಡಿಕೊಡ್ತಾ ಇದ್ದಾರೆ. ಸೊ ಎಲ್ಲವನ್ನು ಒಂದು ರೀತಿಯಲ್ಲಿ ಒಂದು ಕ್ಷೇತ್ರ ಅಂತ ಹೇಳುವಾಗ ಎಲ್ಲ ಧರ್ಮವನ್ನು ಜೊತೆಯಾಗಿ ಸೇರಿಸಿಕೊಂಡು ಎಲ್ಲ ಅಭಿವೃದ್ಧಿಗಳನ್ನು ಮಾಡಿದರೆ ಮಾತ್ರ ಅಲ್ಲಿ ಆ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಇಲ್ಲಿ ಬರೀ ನಾನು ದೇವಸ್ಥಾನವನ್ನೇ ಅಭಿವೃದ್ಧಿ ಮಾಡ್ತೀನಿ, ಮುಸಲ್ಮಾನರಿಗೆ ಏನು ಕೊಡಲ್ಲ, ಅವರ ಅಭಿವೃದ್ಧಿ ಮಾಡಲ್ಲ, ಅಥವಾ ಕ್ರೈಸ್ತರ ಅಭಿವೃದ್ಧಿ ಮಾಡಲ್ಲ ಅಂತ ನಿಂತ್ಕೊಂಡ್ರೆ ಆ ಕ್ಷೇತ್ರ ಅಲ್ಲಿ ಮತ್ತೆ ಅಭಿವೃದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಇನ್ನೂ 10 ವರ್ಷ ತಗೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ಉಳಿದವರು ಎಲ್ಲ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಶಾಸಕರಿಂದ ಸಂಸದರಾಗಿ ಆಯ್ಕೆಯಾಗಿ ಹೋಗಿಬಿಡ್ತಾರೆ. ಸೊ ಅಲ್ಲಿಯವರೆಗೆ ನೀವು ಇದನ್ನೇ ಮಾಡಿಕೊಂಡು ಇರಬೇಕಾಗುತ್ತೆ. ಒಂದು ಕ್ಷೇತ್ರವನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಒಂದು ಬಾರಿ ಅಶೋಕ್ ರೈಗೆ ಫೋನ್ ಮಾಡಿ ನಂತರ ವಿಚಾರಿಸ್ಕೊಳ್ಳಿ. ನಿಮಗೆ ಮಾಹಿತಿಯ ಕೊರತೆ ಇರ್ಬೋದು, ನೀವೇನೋ ಒಂದು ಪಕ್ಷದಡಿಯಲ್ಲಿ ವಿನ್ ಆಗಿರ್ಬೋದು, ಆದರೆ ನಿಮಗೇನೋ ಮಾಹಿತಿಯ ಕೊರತೆ ಇದೆ, ನಿಮಗೆ ಅಸಿಸ್ಟ್ ಮಾಡೋದಕ್ಕೆ ಜನರ ಕೊರತೆ ಇದೆ ಅನಿಸುತ್ತೆ.
ಸೊ ಒಂದು ಕಾಲ್ ಮಾಡಿ ಅವರು ಒಳ್ಳೆಯ ಅಭಿಪ್ರಾಯಗಳನ್ನು ನಿಮಗೆ ಹೇಳ್ಬೋದು. ಸೊ ಈ ಒಂದು ಪೋಸ್ಟರ್ನಲ್ಲಿ ನನಗಂತೂ ತಪ್ಪೇನೂ ಅನಿಸಲಿಲ್ಲ. ಆದರೆ ಅದು ಫೇಕ್ ಮಾಡಿದರೆ ಓಕೆ, ಅದು ಫೇಕ್ ಅಂತಲೇ ಹೇಳ್ತೀವಿ. ಅದು ಫೇಕ್ ಮಾಡಿದರೂ ಕೂಡ ಅದರಲ್ಲೂ ಒಂದು ಸತ್ಯ ಇರೋದಂತೂ ಸತ್ಯ. ದ್ವೇಷ ಭಾಷಣ ಮಾಡಿಕೊಂಡು ಬಂದು ಕೇರಳದಲ್ಲಿ ಈ ಒಂದು ಚುನಾವಣಾ ಪ್ರಚಾರ ಮಾಡಿದ್ದು ಅವರಿಗೆ ದೊಡ್ಡ ಹಿನ್ನಡೆ ಅಂತ ನಾನು ಹೇಳೋದು. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.